ಇದು ಸ್ವಾಮೀಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸ, ಭಾರತೀಯರಲ್ಲಿರ್ತಕ್ಕಂಥ ಧರ್ಮದ ಒಂದು ಅರಿವನ್ನು ದೇಶಕ್ಕೆ ಪ್ರಚುರಪಡಿಸ್ತಕ್ಕಂಥದ್ರಲ್ಲಿ ಆದಿಚುಂಚನಗಿರಿಯ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡ್ತಾ ಅವರ ಆದಿಯಲ್ಲೇ ಸಾಗ್ತಾ ಇರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರನ್ನು ನಮ್ಮೆಲ್ಲರ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ರವರು, ಅಶ್ವಥ್ ನಾರಾಯಣರು, ಸಿ ಟಿ ರವಿ, ನಾವೆಲ್ಲರೂ ಕೂಡ ಒಟ್ಟಾಗಿ 14 ಜನ ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಪೂಜ್ಯರ ದರ್ಶನವನ್ನು ಪಡೆದು ಭಾರತ ದೇಶ, ಹಿಂದೂಸ್ತಾನ, ಈ ದೇಶಕ್ಕೆ ಸಾವಿರಾರು ವರ್ಷದ ಇತಿಹಾಸವನ್ನು ಮತ್ತೊಮ್ಮೆ ಬಿಂಬಿಸ್ತಕ್ಕಂಥದ್ದಕ್ಕೆ ಕರ್ನಾಟಕದಿಂದ ಇವತ್ತೇನು ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಕರ್ನಾಟಕದ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಆದಿಚುಂಚನಗಿರಿ ಶ್ರೀಮಠ ಮಾಡ್ತಾಯಿದೆ. ನಾವು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋದು ಮುಖ್ಯಣ. ಭಾರತದ ಪರಂಪರೆಯಿಂದ, ಈ ಹಿಂದೂ ರಾಷ್ಟ್ರದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಸ್ವಾಭಿಮಾನವನ್ನು ಎಂದೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಶುಭ ಸೂಚನೆ, ಒಂದು ಸಂದೇಶ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ BJPಯನ್ನು ಒಪ್ಪಿಕೊಂಡವರಲ್ಲ. ಆದರೆ ರಾಷ್ಟ್ರದ ಅನಿವಾರ್ಯತೆಯಿಂದ ರಾಷ್ಟ್ರವನ್ನು ನಡೆಸ್ತಕ್ಕಂಥದ್ದಕ್ಕೆ ಒಬ್ಬ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಯಾರೂ ಇಲ್ಲ ಅನ್ನೋ ತೀರ್ಮಾನ ಮಾಡಿ ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ, ಈ ರಾಷ್ಟ್ರದ ಸಂರಕ್ಷಣೆಗೆ ಒಂದು ದೊಡ್ಡ ಚಾಲನೆಯನ್ನು ಕೊಟ್ಟಿದ್ದು ಇವತ್ತು ವಿಶ್ವದ ಭೂಪಟದಲ್ಲಿ ಕರ್ನಾಟಕ ಎಂದೆಂದಕ್ಕೂ ಕೂಡ ಅಳಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳ ಸನ್ಮಾನ್ಯ ದೇವೇಗೌಡರ ಅವರ ಮಾತನ್ನು ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಇನ್ನಿತರ ಎಲ್ಲ ನಾಯಕರು ಕೂಡ ಅದನ್ನು ಸ್ವಾಗತಿಸಿದ ಮೇಲೆ ಇದು ಒಂದು ಒಳ್ಳೆಯ ಔಚಿತ್ಯಪೂರ್ಣ, ಐತಿಹಾಸಿಕ, ಮುಂದಿನ ಪೀಳಿಗೆಗೆ ಸಂಸ್ಕಾರದಲ್ಲಿ ಜೀವನವನ್ನು ಸಾಗಿಸುವಾಗ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಆದ ಒಂದು ದೊಡ್ಡ ಕೆಲಸವನ್ನು ಇವತ್ತು ಸನ್ಮಾನ್ಯ ನಾವು ಕುಮಾರಸ್ವಾಮಿಯವರು ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಪೂಜ್ಯರ ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಹೇಳೋಣ, ಒಂದು ನಿಮಿಷ. ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು, ಮಾಧುಸ್ವಾಮಿಯವರು ಈಗಾಗಲೇ ನಾವು BJPಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆತ್ಮೀಯರು, ಬುದ್ಧಿವಂತರು ನಮ್ಮ ಜೊತೆಲೇ ಇರ್ತಾರೆ. ಅವರ ಕೆಲವು ಕಾರ್ಯಕರ್ತರು ಕೂಡ ಈಗಾಗಲೇ ಬಂದು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಯಾಕೆ ಪರಮೇಶ್ವರ್ ಅವ್ರು ಹೇಳಿದ್ರು ಅದನ್ನು ಅವ್ರಿಗೆ ಕೇಳಬೇಕು, ನನಗೆ ಗೊತ್ತಿಲ್ಲ. ಆದರೆ ಮಾಧುಸ್ವಾಮಿಯವರು BJP ಪಕ್ಷದ ಜೊತೆಲೇ ಇದ್ದಾರೆ. ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಎಂಟೈರು ಒಂದು ಆತ್ಮೀಯರೇನಿದ್ದಾರೆ, ಅವ್ರ ಫಾಲೋವರ್ಸ್ನ ಕಳಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬಂದು ಇದರೊಳಗೆ ತೊಡಗಿಸ್ಕೋತಾರೆ. ಈಗಾಗಲೇ ಅವರು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದಲ್ಲಿ ಓಡಾಡ್ತಾ ಇದ್ದಾರೆ BJP ಪರವಾಗಿ. ನನಗೊಬ್ಬ ಆತ್ಮೀಯರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.